ಗಿರ್ವಿ ಇಟ್ಟ ಚಿನ್ನ ಬಿಡಿಸಿಕೊಳ್ಳಲು ಬಂದವರ ಮೇಲೆ ಗಿರ್ವಿದಾರನಿಂದ ಫೈರಿಂಗ್, ಮೂವರಿಗೆ ಗಾಯ. 4 ವರ್ಷದ ಹಿಂದೆ ಗಿರ್ವಿ ಇಟ್ಟಿದ್ದ ಚಿನ್ನವನ್ನ ಬಿಡಿಸಿಕೊಳ್ಳಲು ಬಂದ ಚಿನ್ನದ ಮಾಲೀಕರ ಮೇಲೆ ಗಿರ್ವಿದಾರ ಫೈರಿಂಗ್ ಮಾಡಿದ ಘಟನೆ ಧಾರವಾಡ ತಾಲೂಕಿನ ಗರಗ ಗ್ರಾಮದಲ್ಲಿ ನಡೆದಿದೆ. ಧಾರವಾಡದ ಜಿಗಿರಿವಾಡ ಮೂಲದ ಸಿದ್ದಪ್ಪನಿಗೆ ಹೊಟ್ಟೆಗೆ ಗುಂಡು ತಾಕಿದರೆ ನಿಂಗಪ್ಪನಿಗೆ ಹೊಟ್ಟೆ ಹಾಗೂ ಕಾಲಿಗೆ ಗುಂಡು ತಗುಲಿದೆ. ಈ ಗಲಾಟೆ ಸಂದರ್ಭದಲ್ಲಿ ಶಾಲೆಯಿಂದ ಮನೆಗೆ ತೆರಳುತ್ತಿದ್ದ ಶ್ರದ್ಧಾ ಬೈಯಪ್ಪನವರ್ ಎಂಬ 10 ವರ್ಷದ ವಿದ್ಯಾರ್ಥಿನಿ ಕಾಲಿಗೂ ಬುಲೆಟ್ ತಾಗಿ ಗಾಯವಾಗಿದೆ. ಗರಗ ಗ್ರಾಮದ ಜ್ಯುವೆಲರಿ ಶಾಪ್ ಮಾಲೀಕ ಮೌನೇಶ್ ಪತ್ತಾರ್ ಎಂಬುವರ ಬಳಿ ಜಿರ್ಗವಾಡ ಗ್ರಾಮದ ನಿಂಗಪ್ಪ ಹೊರಕೇರಿ ಮತ್ತು ಆತನ ಪುತ್ರ ಸಿದ್ದಪ್ಪ ಹೊರಕೇರಿ ಎಂಬುವರು 40 ಗ್ರಾಂ ಚಿನ್ನವನ್ನ 60,000ಕ್ಕೆ ಗಿರ್ವಿ ಇಟ್ಟಿದ್ದರು. ಸುಮಾರು 4 ವರ್ಷಗಳ ಹಿಂದೆ ಈ ಇಬ್ಬರು ಮೌನೇಶ್ ಪತ್ತಾರ್ ಬಳಿ ಚಿನ್ನ ಅಡವಿಟ್ಟಿದ್ದರು. ಈಗ ಹಣ ವಾಪಸ್ಸು ಕೊಟ್ಟು ಚಿನ್ನ ಬಿಡಿಸಿಕೊಳ್ಳಲು ನಿಂಗಪ್ಪ ಹಾಗೂ ಸಿದ್ದಪ್ಪ ಮುಂದಾಗಿದ್ದರು. ಚಿನ್ನ ಕೊಡಿ ಇಲ್ಲವೇ ಪ್ರಸ್ತುತ ಚಿನ್ನದ ದರವನ್ನಾದರೂ ನೀಡಿ ಎಂದು ಇಬ್ಬರು ಕೇಳಿದ್ದರು. ಆದರೆ ಮೌನೇಶ್ ನಿಮ್ಮ ಚಿನ್ನ ಮುರುಗಡೆಯಾಗಿದೆ ಎಂದು ಹೇಳಿದ್ದಾನೆ. ಇದರಿಂದ ಮಾತಿಗೆ ಮಾತು ಬೆಳೆದಿದ್ದರಿಂದ ಮೌನೇಶ್ ಪತ್ತಾರ್ ಎಂಬಾತ ತನ್ನ ಬಳಿ ಇದ್ದ ಪಿಸ್ತೂಲ್ನಿಂದ ಫೈರಿಂಗ್ ಮಾಡಿದ್ದಾನೆ. ಸದ್ಯ ಗಾಯಾಳುಗಳನ್ನು ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಇನ್ನು ಘಟನಾ ಸ್ಥಳಕ್ಕೆ ಧಾರವಾಡ ಎಸ್ಪಿ ಗುಂಜನ್ ಆರ್ಯ ಭೇಟಿ ನೀಡಿ ಅಧಿಕಾರಿಗಳಿಂದ ಮಾಹಿತಿ ಕಲೆ ಹಾಕಿದ್ದು, ಈ ಕುರಿತು ಗರ್ಗಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಎಷ್ಟು ಸಾವಿರಕ್ಕೆ ಇಟ್ಟಿದ್ರಿ? 60,000. ಯಾವಾಗ ಇಟ್ಟಿದ್ರಿ? ಈಗ ಒಂದ್ 4 ವರ್ಷ ಆಗಿತ್ತು. ಈಗ ಒಂದ್ 2 ತೊಲಿ ಮುಂದೆ ನಿಮ್ದರಿ ಈಗ ಇದನ್ನು ಹಂಗ ಮಾಡ್ಯಾನ ಮಾರ್ಕೊಂಡ ಅಂತ ಅದಾನ. ಆ ಹುಡುಗಿ ಹೊಡೆದಲ್ಲ, ಹುಡುಗಿ ಏನಾದ್ರು ಆ ಹುಡುಗಿ ಕರ್ಗದ್ರಿ ಅಲ್ಲೇ ಶಾಲಿನ ಬರಾತೈತ್ರಿ. ಅದ ಬರುವಾಗ ಆ ಹುಡುಗಿಗೆ ನನ್ ಮುಂದೆ ದಾಟಿ ಬಂತ್ರಿ. ಅದ ಆ ಹುಡುಗಿ ಹೊಡದ್ರಿ ಮಿಸ್ ಫೈರ್ ಆಗೈತನ್ರಿ ಹುಡುಗಿ ಹಂಗಂದ್ರ? ಹಂಗಾಗಿರ್ಬೇಕ್ರಿ. ಅದ ಸ್ವಲ್ಪ ನಿಮ್ ಹೆಸರು? ಸಿದ್ದಪ್ಪ. ಹುಟ್ಟಿ ನೀನು ಹೋಗಿದ್ದೆ ಮಂಗಾರಂಡಿಗೆ? ನೀನು ಹೋಗಿದ್ದೆ ಶಾಲೆ ಮುಂದೆ ಬರೋ ಮುಂದೆ ಏನಾಗ್ತಲ್ಲ ಡಮ್ ಅಂತ ನಿಂತಿದ್ದೀನಿ ಅಲ್ಲಿ ನಿಂತಿದ್ದಿ ಶಾಲೆಯಿಂದ ಬರಾದಿದ್ದೆ. ನಿನ್ನ ಹೆಸರು? ಶ್ರದ್ಧಾ.